ಟ್ರೈಲರ್ ಬಗ್ಗೆ ಒಂದು ಮಾತು ಹೇಳಬೇಕಿತ್ತು, ಸಾಂಗ್ ಬಗ್ಗೆ ಮಾತಾಡಿದೆ, ಟ್ರೈಲರ್ ಬಗ್ಗೆ ಒಂದು ಮಾತು ಹೇಳಬೇಕಿತ್ತು. ನನ್ನ ಮೊದಲನೇ ಸಿನಿಮಾ ಇರುವುದೆಲ್ಲ ಬಿಟ್ಟು ಈ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದ್ದು ಕೂಡ ದರ್ಶನ್ ಸರ್. ಇವತ್ತು ಅವರು ಇಲ್ಲಿ ಬರದೇ ಇರ್ಬೋದು, ಬಟ್ ಅವ್ರ ಆಶೀರ್ವಾದ ಮುಖಾಂತರ ಈ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀವಿ. ಅವತ್ತು ಅದನ್ನು ನೆನಪಿಸ್ಬೇಕು ಅಂದರೆ, ಅವತ್ತಿನ ದಿನ 2018 ನನ್ನ ಮೊದಲನೇ ಸಿನಿಮಾ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಾಗ ದರ್ಶನ್ ಸರ್ ಒಂದು ಮಾತು ಹೇಳಿದ್ರು. ಆ ಟ್ರೈಲರಲ್ಲಿ ಸುಮಾರು 2.5 ನಿಮಿಷ 2.25 ನಿಮಿಷ ಇರ್ಬೋದು, ಜಾಸ್ತಿ ಕಾಣಲಿಲ್ಲ. ಬಿಗಿನಿಂಗ್ ಎಂಡ್ವರೆಗೂ ನಾನು ಜಾಸ್ತಿ ಕಂಡಿಲ್ಲ ಟ್ರೈಲರಲ್ಲಿ. ಅಲ್ಲಿ ಇಲ್ಲಿ ಕಾಣಿಸ್ಕೋತೀನಿ. ಅಲ್ಲಿ ನೋಡ್ಬಿಟ್ಟೆ ದರ್ಶನ್ ಸರ್ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಯಾರೋ ಹೊಸ ಹೀರೋ ಎಂಟ್ರಿ ಆಗಿದ್ದಾರೆ, ಅವ್ರು ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್, ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಒಂದು ಹೇಳಿ ನನ್ನ ಕಾನ್ಫಿಡೆನ್ಸ್ ಲೆವೆಲ್ಲು ಅವತ್ತಿನ ದಿನ ಜಾಸ್ತಿ ಮಾಡಿದರು 2018. ಅವತ್ತು ಸರ್ ಕೊಟ್ಟಂಥ ಕಾನ್ಫಿಡೆನ್ಸ್ ಇವತ್ತರೆಗೂ ಕಮ್ಮಿ ಆಗಿಲ್ಲ. ಸೊ ನಾವೆಲ್ಲ ಇಡೀ ತಂಡದ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಸರ್. ನಮ್ಮ ಒಂದೇ ಒಂದು ನಿಮಿಷ ನಮ್ಮ ಮಾವಿ ರಾಮಪ್ರಸಾದ್ ಸರ್ ಇದರಲ್ಲಿ ಜಡ್ಜ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಒಂದೇ ಒಂದು ನಿಮಿಷ ಬನ್ನಿ ಸರ್, ನೀವೊಂದು ಅನಿಸಿಕೆ ಹೇಳ್ಬಿಡಿ. ಹಾಗೇನೆ ನಮ್ಮ ದೊಡ್ಡಟ್ಟಿ ಬೋರಗೌಡ ಶಿವಣ್ಣ ಅವರು ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸರ್. ಮಾತಾಡೋಕ್ಕಾಗಲ್ಲ ನೀವು, ಅಲ್ಲಿಂದ ಒಂದ್ಸಲ ಕೈ ಎತ್ಬಿಡಿ. ಎಲ್ಲಿದ್ದೀರಿ? ಹಾಂ, ಇಲ್ಲಿದ್ದೀರಾ? ಓಕೆ, ಥ್ಯಾಂಕ್ ಯು. ನಮಗೆಲ್ಲ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದಾರೆ. ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ.